ನಾವು ನಮ್ಮ ಆರ್ಥಿಕ ವ್ಯವಸ್ಥೆ ಚೇಂಜ್ ಮಾಡ್ಕೋಬೇಕಾಗಿದೆ. ಒಕ್ಕಲ್ತನಕ್ಕೆ ಪ್ರಾತಿನಿಧ್ಯ ಕೊಡಬೇಕಾಗಿದೆ. ಇಲ್ಲಿ MSME ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಆದ್ಯತೆ ಕೊಡಬೇಕಾಗಿದೆ. ಕೃಷಿಗೆ ಮೇನ್ ಒತ್ತು ಕೊಡಬೇಕಾಗಿದೆ. ಈ ಆರ್ಥಿಕ ವ್ಯವಸ್ಥೆ ಬದಲು ಮಾಡಬೇಕಾಗಿದೆ. ನಮ್ಮದು ಓಪನ್ ಮಾರ್ಕೆಟ್ ನಮ್ಮದಲ್ಲ, ಕೇವಲ ಕಾರ್ಪೊರೇಟ್ಗಳನ್ನ ಬೆಳೆಸುವಂಥದ್ದು, ಕೆಲವೇ ಜನ ಬೆಳೆಸುವಂಥದ್ದು. ಇವತ್ತು ನೋಡ್ತಾ ಇದ್ದೀವಿ ಆರ್ಥಿಕತೆ ಹೆಂಗಾಗಿದೆಪ್ಪ ಅಂದ್ರೆ ದೇಶದ 90% ಜನ ಇವತ್ತಿಗೂ ಸಹ ತೊಂದರೆಯಲ್ಲೇ, ಬಡತನದಲ್ಲೇ, ನೋವಿನಲ್ಲೇ, ನೌಕರಿಯಿಂದ ಒದ್ದಾಡ್ತಾ ಇದ್ದಾರೆ. ಕೇವಲ 10% ಜನ ಅಧಿಕಾರಶಾಹಿ ವರ್ಗ, ಕಾರ್ಪೊರೇಟ್ ಜನ, ಬಂಡವಾಳಶಾಹಿಗಳು ಮತ್ತು ಅದೇ ಕಾಲಕ್ಕೆ ಪಾಳೆಗಾರರು, ಇವರಿಷ್ಟೇ ನೆಮ್ಮದಿಯಿಂದ ಒಳ್ಳೆಯ ಬದುಕು ಮಾಡ್ತಾಯಿದ್ದಾರೆ. ಉಳಿದವ್ರಿಗೆ ಇಲ್ಲಿಲ್ಲ. ಉದ್ಯೋಗಗಳೆಲ್ಲ ಬಂದಾಗಿದೆ ಓಪನ್ ಮಾರ್ಕೆಟ್ ಮಾಡಿದ್ರಿಂದಾಗೆ. ಎಲ್ಲ ನಮ್ಮ ನಿಮ್ಗೆ ಗೊತ್ತಾದ PSUಗಳನ್ನು, ಪಬ್ಲಿಕ್ ಸೆಕ್ಟರ್ ಇರ್ತಿರುವಂಥ ಒಂದು ಇಂಡಸ್ಟ್ರಿಯನ್ನು ಪ್ರೈವೇಟ್ದವರಿಗೆ ಕೊಟ್ಬಿಟ್ಟಿವಿ ಖಾಸಗೀಕರಣದ ಮೂಲಕ. ಇವತ್ತು ಅದಾನಿ ಅಂಬಾನಿ ಅಂತ ಬೆಳೆಸಿಬಿಟ್ಟಿವಿ. ಅವಲ್ಲ ಅಮೇರಿಕ ಪರ ಇದ್ದಂಥವ್ರು ಅವರು. ಹೇಗಾದರೂ ಇಂಡಿಯಾ ಇಲ್ಲಿ ಹೋಗೋದಿಲ್ಲ, ನಾವು ಹೇಳಿದಾಗ ಕೇಳ್ತದೆ. ಯಾಕಂದ್ರೆ ಅದು ಪೂರ್ತಿ ನಾವು ಸಿಕ್ಕೊಂಡು ಕೂತದ ಅಂತೇಳಿ ಟ್ರಂಪ್ ಇಲ್ಲದ ಧೈರ್ಯ ಮಾಡಿದ್ರು. ಅದು ಪ್ರತಿಫಲ ಇವತ್ತು ಅವ್ರು ಸಿಗ್ಲಿಕ್ಕತ್ತದ. ಚೈನಾ ಮತ್ತು ರಷ್ಯಾ ಆಪತ್ತು ಸಮಯದಲ್ಲಿ ಬಂದು ನಮ್ಮ ಜೊತೆಗೆ ನಿಂತಿದ್ದಾರೆ ಇವತ್ತು. ಅದಕ್ಕೆ ಅವ್ರ ಆಪತ್ತು ಬಾಂಧವರಿಬ್ಬರು ಇರ್ಬೋದು. ನಮ್ಮಲ್ಲಿ ಸಾಕಷ್ಟು ಜಗಳ ಇರ್ಬೋದು ನಮ್ಮಲ್ಲಿ ಮತ್ತು ಚೈನಾದವರಲ್ಲ, ಚೈನಿಗಳೆಲ್ಲ, ರಷ್ಯಾದವರಲ್ಲ. ಆದ್ರೆ ಕಷ್ಟ ಕಾಲಕ್ಕಾಗಿ ಅವ್ರು ಯಾರು ಹಿಂದೆ ನೀವು ನೋಡಿದ್ರಿ ಪಾಕಿಸ್ತಾನದ ಸಂದರ್ಭದಲ್ಲಿ ಅಮೇರಿಕ ಪಾಕಿಸ್ತಾನ ಪರ ಇತ್ತು, ನಮ್ಮ ಪರ ಇರಲಿಲ್ಲ. ರಷ್ಯಾ ನಮ್ಮ ಜೊತೆಗೆ ಬಂತು. ಇವತ್ತು ಅಷ್ಟ ಎಲ್ಲ ನೆಲೆಯಲ್ಲಿ ಒಂದು ಆರ್ಥಿಕ ಹೇಳ್ತನ ಮಾಡ್ಬೋದು. ಅಷ್ಟು ಇಟ್ಕೊಂಡು ಈ ತೈಲ, ಅನಿಲ, ಕಲ್ಲಿದ್ದಲು, ಇಂಧನ